ನೋಡಿ ಹಾಡ ಮರ್ತೋ ಮರ ಇಂದಿಂದು ನಿನ್ನನು ಮರೆತು ಯಾಕೆ ಹಾಡು ಹೇಳ್ತಾ ನಂದ್ಕೊಳರೆ ಯಾರಿಲ್ಲಪ್ಪ ನನಗೆ ಅದಕ್ಕೆ ಯಪ್ಪ ಸಾಕಾಗೋಯ್ತು ಮರ ಈ ಹೂ ಮರ ದಂಡೆ ಅಂತೀನಿ ಅತ್ಲಾಗ ಈ ಓಣಿ ಕಡೆ ಹೋದ್ರೆ ಸಾಕ ಹೂ ನೋಡೋದು ಬಿಟ್ಟು ಬರೀ ಲಂಗದ ಮೇಲೆ ಕಣ್ಣ ಹಾಕರು ಏನಂತ ಗೊತ್ತೇನ ಲಂಗ ಅದು ಬೇಡ. ಈ ಓಣ್ಯಾಗ ವ್ಯಾಪಾರ ಆಗೋದಿಲ್ಲ ಅಂತೇಳಿ ಮುಂದಿನ ಓಣ್ಯಾಗ ಹೋದ್ರೆ ಅತ್ಲ ಒಂದು ಕಾಟ ಹೂ ನೋಡೋದು ಬಿಡ್ತಾರೆ. ಹೂವಿನ ಏನಂತ ಹೂವಿನ ಬಾಣದಂತ ಯಾರಿಗ ಕಾಣದಂತ ಯಾವ ಕಾರಣದಿಂದ ತಪ್ಪಿಸ್ಕೊಂಬಂದಪ್ಪ ನೀನು? ಕಾಳ ಪಾಪ ಅಲ್ಲಪ್ಪ, ನಿಮ್ಮ ಮನೆ ಪಾಪ. ಹೌದು, ನಮ್ಮ ಮನೆ ಹೂ ಮಾರಕ್ಕೆ ಬರುವಿಲ್ಲ ಯಾಕ ನೀನು? ಮರ ನಿಮ್ ಓಡೆಗ ಯಾವ್ದು ಆಗೋದೋ ಇಲ್ಲೋಪ. ವ್ಯಾಪಾರ ವ್ಯಾಪಾರ ಮುಗಾದಿನ ಮನುಷ್ಯ ಆಗ್ಲಿ ಯಾಕಂದ್ರೆ ಏನ ನಿಂದ ಅಂತ ಎಲ್ಲ ಮಾತಾಡಬಾರ್ದು. ಸಣ್ಣಕ್ಕಿದ್ದೀನಿ ನೀನು. ಅಲ್ಲಿ ನಮ್ಮ ಸಣ್ಣ ನೋಡಿ ಹೆಂಗ್ ಚಳಿಗಾಲದಾಗ ಇಂಥವೆಲ್ಲ ಮಾತಾಡಬಾರ್ದು, ಮಳೆಗಾಲದಾಗ ಮಾತಾಡ್ಬೇಕು. ತಟ 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 ಬರ್ತಿರ್ತೈತೆ ಹೂ ಅಳತಾವ ನಿಮ್ಮ ಅವನು. ನಿನ್ನೆ ಅಪ್ಪಾರ ವಜ್ಜೆ ಹಾಕತ್ತಪ್ಪ ಅಂತ ಹೇಳಿದ್ನಪ್ಪ. ಚಳಿಗಾಲದಾಗ ಹೂ ಥಂಡಿಗೆ ಮುದ್ರಗಡ್ಡಿ ಇರ್ತಾವ. ನಂಗೆ ಗೊತ್ತೇ ಇರಲಿಲ್ಲ ಈ ವಿಚಾರ. ನೀನು ಹೂ ಮಾಡ್ತೀನಿ ನೋಡ ಬೇರೆ ಕಾಲ ಇಂಥವೆಲ್ಲ ಬಂದ್ರೆ ಆಯ್ತು. 12 ಗಂಟೆ ಮೇಲ್ಪಟ್ಟು ಕಲಿಸ್ಕೊಡ್. ಎಷ್ಟು ಗಂಟೆ ಮ್ಯಾಕ? 12 ಗಂಟೆ ಮೇಲ್ಪಟ್ಟು ರಾವ್ ಕಾಲ ಬರ್ತೈತೆ. ಲವ ಕಲಸಾರ ನಾವು ಬೆಳಿಗ್ಗೆ ಗೊತ್ತಾಗೋದಿಲ್ಲ. ಬೆಳಗ್ಗೆ ತಿಂಡಿರ್ತೈತಿ, ಹೂ ಬಾಡಿರ್ತೈತಿ. ಬಾರಿ ಅದೇಪ್ಪ ಗಡ್ತೀನಿ ರಾತ್ರಿ ಹೊತ್ತು 12 ಗಂಟೆಗೆ ಅದೇ ಹಾನಿ ಹೇಳ್ಕೊಟ್ಟಿಯಪ್ಪ ಅಂತೀನಿ. ಮತ್ತೆ ನಮ್ ಎಷ್ಟು ಅಂತಾರ ಬರ್ಲಿ ಅಪ್ಪ ಹೋಗ್ಲಿ. ಹೌದು, ನಮ್ ಮುಡೆ ಗಿಡವ ನೀ ಯಾವಾರ ಇಲ್ಲ ಅಪ್ಪ, ಅದಕ್ಕ ಸಾಬ್ರೋಣೆ ಹೊಂಟಿನಿ ನೋಡು. ಮತ್ತೆ ಸಾಬ್ರೋಣಿಗೆ ಅವ್ನು ನೀನ್ ನಂಬಿ ಇಲ್ಲೇ ನೀನು ಆ ಊರಾಗ ಎಲ್ಲ ಮುಡ್ಕೋತಾರೋ ಅಪ್ಪ, ಅದಕ್ಕ ವ್ಯಾಪಾರ ಕೊಟ್ಟಿನಿ. ಎಷ್ಟು ಹೋಗುತ್ತ ಅಂತಾರ ಅವನು. ಯಾರು ಆ ಸಾಬನೆ? ನನ್ನ ನೋಡಿದ್ರೆ ಸಾಕು ಪುಟ್ ಪುಟ್ಟಿನ ತಗೋತಾನ. ಈಗ ಸ್ವಲ್ಪ ನೋಡೋದಿಗೆ ಅಡ್ಡ ಬಿಡಿಸ್ತಾನೆ ನಿಂದೆಲ್ಲ. ಬುಟ್ಟಿನಾರ ತಗೋಬಂದ್ರು 2 ಬುಟ್ಟಿ ತಗೋಬಹುದು ಅವನು. ನೀವು ಬಂದ ಶಿವ ಪೂಜೆ ಕಾಡಿ ಬಿಟ್ಟ ಬಂದ ಅಲ್ಲ ಬಂದ ಬಿಡ್ತಾನೆ ಅವನು. ಏನೆಲ್ಲ ನನಗೆ ಮುಂದೆಗೆ ಹೋಗು ವೀರಭದ್ರೇಶ್ವರನ್ ಗುಡಿತಾಗ ನಿಂತ್ಕ ಅಂತ ಹೇಳಿ ಹಿಂದ್ಲೂ ಕೊಡ್ತೀನಿ ಮುಂದ್ಲೂ ಕೊಡ್ತೀನಿ ಅಂತ ಹೇಳಿ ಅದೇನ್ ಕೊಟ್ಟಾನೆ ನಿನಗೆ? ನಿಮ್ಮ ಕನ್ನಡ ಮಾತಾಡೋ. ನಿಮ್ಮ ನಿನ್ನ ಯಾರ್ತಿದ್ರು ರೋಪ ನಿನಗ? ಅಯ್ಯ ಕ್ಯಾ ಬಾತ ಇಚ್ಛಾನಿ. ನಾನು ಹಂಗೆ ಅನ್ಲಿಲ್ಲ. ಮುಂದೂ ಕೊಡ್ತೀನಿ ಅಂದ್ರೆ ಮುಂಗೈದು ಕೊಡ್ತೀನಿ ಹೂ ಅಂತ ಹೇಳಿ, ಹಿಂದೂ ಕೊಡ್ತೀನಿ ಅಂದ್ರೆ ಮಾರ್ಗೆ ಕೊಡ್ತೀನಿ ಅಂತ ಹೇಳಿ. ಅದನ್ನ ಬಿಟ್ಟು ಈ ಬುಡ್ಬುಡಿಕಿ ನನ್ನ ಮಗಂದು ಕೊಟ್ಟಾಗ ಏನ್ ಮಾತಾಡ್ತೀಯಲ್ಲ ಚೆನ್ನಿ? ಕೋನ್ಸ್ನಾಗಿಟ್ಟು ಮಾತಾಡಬಾರ್ದ ಮಗನ. ಮೊಣಕೈಯ ತುರುಕ್ತಾರ ನೋಡು, ಸ್ವಲ್ಪ ತಡ ಆದ್ರ ನಿಸರು ಹೇಳಿ ಆಮೇಲೆ ಹೇಳು. ಇವಂದ್ ಏನೈತ್ರಲ್ಲ ಚೆನ್ನಿ, ಈ ಕಾಶಿಮಿಂದು ಹತ್ರ ಬಾ. ಈ ಎರೆಸಿಮಿ ಗಂಡನ ಮನಸ್ನಾಗ ಇಟ್ಕೊಂಡು ನಿನ್ನ ಪೂಜೆ ಮಾಡಿದೆ ಅಂದ್ರೆ ಬೆಳಿಗ್ಗೆ ಎದ್ದು ಕರ್ಕೊಂಡೋಗಿ ಸಾಸ್ಬೇಳೆಗೆ ಬೆಳಿಗ್ಗೆ 4:30 ಮೆರವಣಿಗೆ ಮಾಡಿ 6:30 ವಾಂತಿ ಮಾಡಿಸ್ಬಿಡ್ತಾನೆ ಈ ಕಾಸಿಮ. ಇವ ನೋಡಿದ್ರ ರಾತ್ರಿ 12 ಗಂಟೆ ಮ್ಯಾಕ ಬಾ ಅಂತಾನೆ, ಇವ ನೋಡಿದ್ರೆ 4:15 ಬಾ ಅಂತಾನೆ. ಯಾರ ಕಡೆ ಹೋಗ್ಲಪ್ಪ? ನೋಡು
ನೀನ್ ನೋಡಿದ್ರೆ ಕಾರ್ ಪಾಪ್ ಇದ್ದಂಗತಿ ನಡಿ ನಡಿ ನಾನು ಕಾರ್ ಪಾಪಲ್ಲಪ್ಪ. ಈಗ ಎಷ್ಟು ದೊಡ್ಡದು ತದ್ದೇಳು ಕುಳ ಇಡಲಿ ಅದು ಅದ ಕೆಲಸ ಮಾಡೋದು. ಅವ್ನು ಸುಮ್ಮ ದನ ಎತ್ತಂಗ ಕುಳನ ಅವಾಗ ಮರ್ಕೊಂಡು ಹೋಗತ್ತಿ ಮತ್ತೆ ಅಡಿಸ್ಕೊಂಡ್ಬಿಟ್ರೆ ಮತ್ತೆ ಆ ರೀತಿ ಚಾಲ್ವ ಅದು. ಹೋಗ್ಲಿ ಬಿಡು. ಹಂಗಾರೆ ನೀವು ಇಬ್ರು ನನಗೋಸ್ಕರ ಏನೇನು ಮಾಡಿದೆ ಹೇಳ್ರಿ ಮತ್ತೆ. ನಮ್ದೆಲ್ಲದು ನಿಂದ. ಕೆಪ್ಪದ ಅಂಗಡಿ ಅದೇ ಪ್ಲಾಸ್ಟಿಕ್ ಆರಿಸಿದ್ವು ಅವನ್ನೆಲ್ಲ ತಾಂಬಂದ್ ಸುರುತನ ನೀನ್ ಆರಿಸ್ಕೊಂತ ಆರಿಸ್ಕೊಂತ ನೀ ಹಂಗಾರ ನಂದಲ್ ನಿಂದು ನಿಂದಲ್ ನಂದು ಅನ್ನಕ್ ಹೋಗ್ಬೇಡಿ. ಇವು ಸರಿ ಇಲ್ಲ ಇವು. ಚೆನ್ನಿ ಹಾ ಒಂದು ಸಲ ಈ ಕಾಶಿಮ್ಮನ ಮೇಲೆ ಮನಸ್ಸು ಮಾಡಿ ನೋಡು. ನಮ್ದು ಹಳೆ ಹಳೆ ಕೆಪ್ಪನ ಹಳೆ ತುಗುರು ಹಿಡಿದ್ರವೆಲ್ಲ ದುಡ್ಡು ಮಾಡಕ್ ಹಚ್ತಾನ. ಊರಿಗಾಗ ಧರ್ಮಸ್ಥಳ ಸಂಘದಾಗ 1.5 ಲಕ್ಷ ಸಾಲ ಬರೆಸ್ಬಿಟ್ಟು ಒಂದು ಚಪ್ಪಲಿ ಅಂಗಡಿಗೆ ನಿನಗೆ ಓನರ್ಗೆ ಮಾಡಿಬಿಡ್ತೀನಿ. ಯಾಕಂದ್ರೆ ನೋಡ್ಕಣಕ ಮಾರಾಕ ವ್ಯಾಪಾರ ವ್ಯಾಪಾರ ವ್ಯಾಪಾರಕ್ಕೆ ಕುಂದ್ರಿಸಿ ಬಿಟ್ನಂದ್ರೆ ನನಗೇನು ಗೊತ್ತು. ನನಗೆ ಹೊಡೆದ್ ಬರ್ತಿ ಅಂತ ಮಾಡಿದ್ ಮತ್ತೆ. ಅವನ ಹತ್ರ ಏನೈತಲ್ಲಿ ಚೆನ್ನಿ? ಆದ್ರೆ ನಿನ್ನ ಹತ್ರ ಏನಿಲ್ಲೇನ? ಅರೇ ಅವಂದು ಎಲ್ಲ ಬುಡಮೆಣಸಿಕಾಯಿ ಬುಡಮೆಣಸಿಕಾಯಿ ದೊಡ್ಡ ಮೆಣಸಿಕಾಯಿ ದೊಡ್ಡ ಮೆಣಸಿಕಾಯಿ ಐತಿ ಪಾಪ. ಏನಪ್ಪ ಈ ವಿಚಾರ? ಹೆಂಗದ ನೋಡು ಹಳೆ ಪಾತ್ರೆ ತುಂಬ ನಿಂದಾಗ ನಾನು ಮಾತಾಡ್ತಾನೆ. ನೀನ್ ಹೆಂಗದಿ ನೋಡ್ಲೆ ಬಾಡ್ಕೋ ನಿದ್ದೆ ಜೋಳವರನಿದ್ದಂಗದ ನೀನು ಬಾಡ್ಕೋ. ಇದು ಸ್ಟೀಲ್ ಅಲ್ಲಿ ವರ್ಷಕ್ಕರ ನೀನ್ 2 ಸೂಜಿ ಮಾಡಿಸಿ ಅಂದ್ರಬಹುದು. ಇದು ವರ್ಷಕ್ಕೆ 1 ಸೂಜಿ ಮಾಡಿಸಿ 90 ಮೇಲೆ ಚೆನ್ನಿ ಒಂದ್ ಕಳಗಿಲ್ಲಾರ ಕೊಡ್ರು ಅಂತ. ಅವಂದು ಹೋಗಿ ಬಿಡು. ಯಾಕ ನೀನ್ ಎದಿಗೆ ಹೊಡೆದು ಅಲ್ಲ ಏನಲ್ಲ, ಅವನ್ ಚಾಯ್ಸ್ಗೆ ಹೊಡೆದು ಇನ್ನೊಂದ್ ಚೂರ್ ಜೋರ ಹೊಡೆದು ನಿಗರ್ಕೊಂಡ್ಬಿಡ್ತಿದ್ನ. ಯಾಕ ಅವನ್ ನಿಗ್ರಿಕೆ ಅಂದಂದ್ರೆ ನಿನ್ನ ಮನಸ್ಸಿನ ರೊಚ್ಚಿಗಳು ಬಿಡ. ಇಷ್ಟೊತ್ತಿಗ ತಂಡಿ ಬೇರೆ ಆದಿತ್ಯ ಅಂತ ಹೇಳಕತ್ತನ್ ಮಾಮ. ರೊಚ್ಚಿಗೆ ಹೇಳ್ಬೇಡ. ಇಷ್ಟಾಗ ನಮ್ಮಪ್ಪ ಬರ್ತಾನೆ. ಯಾಕೆ ಬೇಕು? ಅವನೇನ್ ಮಾಡ್ತಾನೆ ನಿಮ್ಮಪ್ಪ? ನಿಮ್ಮ ಅಪ್ಪ ಬರೋದ್ರಾಗ ಒಂದು ಉರುಪ್ನೆ ಜಗಿಸ್ಬಿಡ. ಆಮೇಲೆ ನಿಮ್ಮ ಅಪ್ಪಂದು ಯಾವಾರ ನೋಡ ಶಕ್ತಿಗೆ ಅದ್ರ ನಾವು